ಬೆಂಗಳೂರಿನ ಮಾಪನ ಸೌಧದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರಿನ ಮಾಪನ ಸೌಧ ಮೇಲೆ ದಾಳಿ ಮಾಡಿರೋದು ಗೊತ್ತಾಗ್ತಾ ಇದೆ. ಏನೇನು ಆರೋಪ ಕೇಳಿ ಬಂದಿತ್ತು, ಇಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿರೋದು, ಫೈಲ್ ಪೆಂಡಿಂಗ್ ಇರೋದು, ಇವೆಲ್ಲ ಆರೋಪ ಆಯಿತು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಉಪಲೋಕಾಯುಕ್ತ ಫಣೀಂದ್ರ ಸಹ ದಾಳಿಯಲ್ಲಿ ಭಾಗಿಯಾಗಿದ್ದಾರೆ. 6 ಎಸ್ಪಿ ಸೇರಿ 30ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ದಾಳಿಯನ್ನು ನಡೆಸಿದೆ. ನೋಡಿ, ಕಚೇರಿಯ ಒಳಭಾಗ ದಾಳಿ ನಡೆಸ್ತಾ ಇದ್ದಂತ ಸಂದರ್ಭದ ದೃಶ್ಯಾವಳಿಗಳು. ಲಂಚಕ್ಕೆ ಬೇಡಿಕೆ ಇಟ್ಟಂತ ಆರೋಪ ಇತ್ತು, ಜೊತೆಗೆ ಫೈಲ್ಗಳನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ದೂರು ಕೇಳಿ ಬಂದಿತ್ತು. ಈ ಆಧಾರದ ಮೇಲೇನೆ ನಡೆದಿದೆ. ಸಿಬ್ಬಂದಿಯ ಫೋನ್ ಪೇ ಚೆಕ್ ಮಾಡಿದ್ದಾರೆ ನ್ಯಾಯಮೂರ್ತಿ ಬಿ ವೀರಪ್ಪ. ಮೊಬೈಲ್ನಲ್ಲಿ ಹಣ ವರ್ಗಾವಣೆ ಮಾಡಿಕೊಂಡ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಅಧಿಕಾರಿಗಳ ಫೋನ್ ಪೇ ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಡೇಟಾವನ್ನ ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಫೋನ್ ಪೇಗಳಲ್ಲಿ. ಹಾಗಾಗಿ ಫೋನ್ ಪೇನಲ್ಲಿ ಹಣ ವರ್ಗಾವಣೆ ನೋಡಿನೇ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. 50,000 1 ಲಕ್ಷ ಹೇಗ್ರಿ ನಿಮ್ಮ ಅಕೌಂಟ್ಗೆ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ. ಜ್ಯೋತಿ ಎಂಬ ಸಿಬ್ಬಂದಿಗೆ ನ್ಯಾಯಮೂರ್ತಿ ಬಿ ವೀರಪ್ಪ ತರಾಟೆ ತೆಗೆದುಕೊಂಡಿದ್ದಾರೆ. 50,000 ಟ್ರಾನ್ಸಾಕ್ಷನ್ ಆಗಿದೆಯಂತೆ, 1 ಲಕ್ಷ ಒಬ್ಬರಿಂದ ಬಂದಿದೆ, ಇದೆಲ್ಲ ಹೇಗೆ ಬರುತ್ತೆ ನಿಮ್ಮ ಅಕೌಂಟ್ಗೆ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳು. ಮಾಪನ ಸೌಧದ ಅಧಿಕಾರಿಗಳಿಗೆ ಉಪಲೋಕಾಯುಕ್ತರು ಕ್ಲಾಸ್ ತಗೊಂಡಿದ್ದಾರೆ. ನ್ಯಾಯಮೂರ್ತಿ ಫಣೀಂದ್ರ ಹಾಗೆ ಬಿ ವೀರಪ್ಪರಿಂದ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ನಾಳೆ ದಿನಕ್ಕೂ ಇಂದೇ ರಿಜಿಸ್ಟರ್ ಬುಕ್ ನಲ್ಲಿ ಸಿಬ್ಬಂದಿ ಸಹಿ ಮಾಡಿದ್ದಾರೆ. ಇಂಥ ಕಳ್ಳಾಟ ಕೂಡ ಬಯಲಾಗಿದೆ. ಮುಂದಿನ 10 ದಿನಕ್ಕೂ ಕೂಡ ಹಾಜರಾತಿ ಸಹಿಯನ್ನ ಮಾಡಿರುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಎಂತ ಕಳ್ಳಾಟ ನೋಡಿ. ಮಾಪನ ಸೌಧದ ರಿಜಿಸ್ಟರ್ ಬುಕ್ ಇಟ್ಕೊಂಡು ತರಾಟೆ ತಗೊಂಡಿದ್ದಾರೆ. ಇವತ್ತಿನ ದಿನ ಬಂದ್ರು, ಸಹಿ ಮಾಡಿದ್ರು, ಓಕೆ. ಇನ್ನು ಕೆಲಸದ ದಿನಗಳಲ್ಲಿ ರೂಮ್ಗಳಿಗೆ ಯಾಕ್ರಿ ಬೀಗ ಹಾಕ್ತೀರಾ ಅಂತ ಪ್ರಶ್ನೆ ಮಾಡಿದ್ರು. ಲಾಕ್ ಮಾಡಿ ಹೋಗೋಕೆ ಯಾರ ಅಧಿಕಾರ ಕೊಟ್ಟಿದ್ದಾರೆ ಅನ್ನೋದಾಗಿಯೂ ಕೂಡ ಪ್ರಶ್ನಿಸಿದ್ದಾರೆ. ರಿಜಿಸ್ಟರ್ ಬುಕ್ ಓಪನ್ ಮಾಡಿದ್ರೆ ಅಲ್ಲಿ ಭ್ರಷ್ಟಾಚಾರವೇ ಬಯಲಾಗ್ತಾ ಇದೆ. ಹೋಗುವಾಗಲೂ 00 ಬರಬೇಕು. ಸ್ಟಾಫ್ ಎಷ್ಟು ಜನ ಇದ್ದಾರೆ ನಿಮ್ದು ಅಷ್ಟು ಇದರಲ್ಲಿ ಡಿಪಿಕ್ಟ್ ಆಗಿರ್ಬೇಕು ಕ್ಯಾಶ್ ರಿಜಿಸ್ಟರ್. ಅಲ್ಲ, ಅವರೇ ಹೇಳ್ತಾ ಇದ್ರು 17 ಜನ ಇದ್ದಾರೆ ಸರ್. ಬಂದಿರೋರೆಲ್ಲ ಇಲ್ಲಿ ಮಿದ್ದವ್ರು ರಜೆ ಇದ್ದಾರೆ, ಖಾಲಿ ಇದೆ. 17 ಪೋಸ್ಟ್ ಇದೆ. ಅಲ್ಲ, ಈಗ ಬರೋರು ಎಷ್ಟು ಜನ? 19 ಇದ್ದಾರೆ ಇಲ್ಲಿ. ನಾನು ಚೇರ್ ನೀವು ಹೇಳೋದು 32 ಅಂತ ಹೇಳ್ತಾ ಇದ್ದೀರಾ. ಸ್ಟಾಫ್ ಇರೋದು ಅಷ್ಟೇ ಸರ್. ರೆಗ್ಯುಲರ್ ಬರೋರು ಅಂದರೆ ಈಗ ಎಲ್ಲೆಲ್ಲ ಖಾಲಿ ಇರ್ತಾರೆ. ಅದನ್ನು ಬಿಟ್ಟು ರೆಗ್ಯುಲರ್ ಬರೋರು ಎಷ್ಟು ಜನ? 17. ಗೋವಿಂದರಾಜು, ಶಿವಕುಮಾರ್, ನಮಗೆ ಕೊಟ್ಟಂಗೆ ಆಗ್ಬಿಡುತ್ತೆ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳೋಕೆ. ಆಫೀಸಿಗೆ ಬಂದೋದ್ರೆ ನೀವೇನು ನೋಡಿದ್ರೆ ಚೆಕ್ ಮಾಡಿರೋದು? ಇಲ್ಲಿ ಯಾರು? ಸುಜಾತ ಇಲ್ಲ ಕೇಸ್ ಬರೆದು ರಿಟೈರ್ ಅಷ್ಟೇ. ರಿಟೈರ್ ಆದ್ರೆ ಯಾಕೆ ಕೇಸ್ ಬೇಡ, ನನಗೆ ಲಾ ತೋರಿಸ್ಬೇಕು, ರೂಲ್ ತೋರಿಸ್ಬೇಕು. ಏನೋ ಸ್ಟ್ಯಾಂಪಿಂಗ್ ಏನೋ ಇರ್ತಾರೆ ಎಲ್ರಿಗೂ 1 to 7 ಸರ್ಕಲ್ಸ್ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಜ್ವಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ನಿಜಕ್ಕೂ ರೇಡ್ಗೆ ಹೋಗಿರುವಂತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಅಂತ. ಅಂದ್ರೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ಇನ್ನೊಂದು ಯಾವುದೋ ಆರೋಪಗಳ ಮೇಲೆ ರೇಡ್ ಹೋಗಿದ್ದಾರೆ. ಆದ್ರೆ ಆ ರಿಜಿಸ್ಟರ್ ಬುಕ್ ನಲ್ಲಿ 10 ದಿನಗಳವರೆಗೂ ಕೂಡ ಸಹಿಯನ್ನ ಮಾಡಿರೋದು, ಫೋನ್ ಪೇ ಮೂಲಕವಾಗಿ ಟ್ರಾನ್ಸಾಕ್ಷನ್ ಆಗಿರೋದು, ಏನೇನ್ ಡೀಟೇಲ್ಸ್ ಲಭ್ಯವಾಗಿದೆ ಈ ರೇಡ್ ಸಂದರ್ಭ ಅಂತ ಪ್ರಜ್ವಲ್?
ಚೈತ್ರ, ಇವತ್ತು ಮಾಪನ ಸೌಧ ಅಂದ್ರೆ ಇನ್ಫ್ಯಾಂಟ್ರಿ ರಸ್ತೆಯಲ್ಲಿರುವಂತ ಮಾಪನ ಸೌಧ ಕಾನೂನು ಮಾಪನ ಶಾಸ್ತ್ರ ನಿಯಂತ್ರಕರ ಕಚೇರಿ ಮೇಲೆ ಇವತ್ತು ಸಮಸ್ತ ಲೋಕಾಯುಕ್ತ ಅಧಿಕಾರಿಗಳು ಒಂದು ಭೇಟಿಯನ್ನು ನೀಡಿ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ. ಈಗ ಲೋಕಾಯುಕ್ತರಾಗಿರುವಂತಹ BS ಪಾಟೀಲ್ ಅವರು ಮತ್ತೆ ಉಪಲೋಕಾಯುಕ್ತರಾದಂತ ಇಬ್ರು ಉಪಲೋಕಾಯುಕ್ತರಾದಂತ ಪಣೀಂದ್ರ ಅವರು ಮತ್ತೆ ವೀರಪ್ಪನವರು ಮತ್ತೆ ಲೋಕಾಯುಕ್ತದ 5 ಜನ SP ಗಳ ನೇತೃತ್ವದಲ್ಲಿ ಒಂದು ದಾಳಿಯನ್ನ ಮಾಡಲಾಗಿದೆ. ಪ್ರಮುಖವಾಗಿ ಅನಿತಾ ಲಕ್ಷ್ಮಿ ಕಾನೂನು ಮಾಪನ ಶಾಸ್ತ್ರ ನಿಯಂತ್ರಕರು ಇವರ ಒಂದು ಕ್ಯಾಬಿನ್ ನಲ್ಲಿ ಈಗ ಲೋಕಾಯುಕ್ತರು ಕುಳಿತುಕೊಂಡು ಮಾಹಿತಿ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸುಮಾರು ಅಧಿಕಾರಿಗಳು ಹಾಜರಾತಿ ಇರ್ಬೋದು, ಅವರು ಬರುವಂತ ಟೈಮಿಂಗ್ಸ್ ಗಳಾಗಿರ್ಬೋದು, ಅವರು ಕಚೇರಿಗೆ ಬರುವಂತ ಸಮಯ ಮತ್ತೆ ಕಚೇರಿಗೆ ಬಂದು ವಾಪಸ್ ಹೋಗುವಂತ ಸಮಯ ಆಗಿರ್ಬೋದು, ಮತ್ತೆ ಕೆಲಸ ಮಾಡದೆ ಅವರ ಒಂದು ಕ್ಯಾಬಿನ್ ಗಳನ್ನ ಬೀಗ ಹಾಕೊಂಡು ಹೋಗಿದ್ದಂಥದ್ದಾಗಿರ್ಬೋದು, ಮತ್ತೆ ರಿಜಿಸ್ಟರ್ ನಲ್ಲಿ ಮುಂದಿನ 8 ದಿನ 10 ದಿನಕ್ಕೆಲ್ಲ ಇವರು ಮೊದಲೇ ಅಟೆಂಡೆನ್ಸ್ ಅನ್ನ ಸಹಿ ಹಾಕಿ ಹೋಗಿರುವಂತದ್ದು, ಮತ್ತೆ ಫೋನ್ ಪೇ ಮೂಲಕವಾಗಿ ಒಂದಷ್ಟು ಹಣಕಾಸನ್ನ ಬೇರೆ ಬೇರೆ ವ್ಯಕ್ತಿಗಳಿಂದ 5,000ದಿಂದ ಹಿಡಿದು 1 ಲಕ್ಷ ತನಕನೂ ಹಣವನ್ನ ಪಡ್ಕೊಂಡಿದ್ದಾರೆ. ಇದು ಯಾಕೆ ಪಡ್ಕೊಂಡ್ರಿ, ಯಾವ ಕಾರಣಕ್ಕೆ ಪಡ್ಕೊಂಡ್ರಿ ಅಂತ ಕೇಳೋದನ್ನ ಪ್ರಶ್ನೆಗಳನ್ನ ಮಾಡಿದ್ರು. ಮತ್ತೆ ಸಂಪೂರ್ಣವಾದಂತ ಇವರ ರಿಜಿಸ್ಟ್ರೇಷನ್ ಏನಿದೆ, ಕ್ಯಾಶ್ ರಿಜಿಸ್ಟರ್ ಆಗ್ಬೋದು, ಮತ್ತೆ ಬೇರೆ ರಿಜಿಸ್ಟರ್ ಬುಕ್ಗಳ ಹಾಜರಾತಿ ಆಗ್ಬೋದು, ಮತ್ತೆ ಲೀವ್ ಪಡೆದಂತದ್ದಾಗ್ಬೋದು, ಇವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ರು. ಈಗ ಒಂದಷ್ಟು ಕಡೆಗಳಲ್ಲಿ ನಗದು ಅಂದ್ರೆ ಕ್ಯಾಶ್ ಸಹಿತ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿದೆ. ಸುಮಾರು ಒಂದು 50ಕ್ಕೂ ಹೆಚ್ಚು ಜನ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ದಾಳಿಯನ್ನ ಮಾಡಿದ್ರು. ಮತ್ತೆ ಇವರ ರಿಜಿಸ್ಟರ್ ನಲ್ಲಿ ಇರುವಂತಹ ಲೆಕ್ಕಾಚಾರಕ್ಕೂ ಮತ್ತೆ ಕ್ಯಾಶ್ ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಕ್ಯಾಶ್ ಗಳಿಗೂ ಮ್ಯಾಚಿಂಗೇ ಸಿಕ್ತಿಲ್ಲ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಮತ್ತೆ ಈ ಒಂದು ದಾಳಿ ಸಂದರ್ಭದಲ್ಲಿ ಕೆಲವು ಕ್ಯಾಬಿನ್ ಗಳನ್ನ ಲಾಕ್ ಹಾಕಿರೋದ್ರಿಂದ ಲಾಕ್ ಓಪನ್ ಮಾಡೋ ತನಕ ನಾವು ಇಲ್ಲೇ ಕೂತ್ಕೊಳ್ತೀವಿ ಅನ್ನೋದನ್ನ ಲೋಕಾಯುಕ್ತ ಅಧಿಕಾರಿಗಳು ಸದ್ಯ ಹೇಳ್ತಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ.